ನಮ್ಮನೆ ಮಹಾಲಕ್ಷ್ಮಿ. ಸದ್ಯ ಈಗ ಯಾರು ಬುದ್ಧಿ ಬಂತಲ್ಲ, ಹೇಳಕ್ ಮುಂಚೆನೆ ಅರ್ಥ ಮಾಡ್ಕೊಂಡಿದ್ದೆ, ಪರವಾಗಿಲ್ಲ. ಅನುಭವ ಎಲ್ಲಾನ ಅರ್ಥ ಮಾಡ್ಸುತ್ತೆ, ತಗೊಂಡ್ ಹೊರಡು. ಹೊರಡುನ? ನಾನು ಎಲ್ಲಿಗೆ ಹೊರಡ್ಲಿ? ಲಗೇಜ್ ಸಮೇತ ಬಂದಿದ್ಯಲ್ಲ, ತಗೊಂಡ್ ಹೊರಡು. ಇದ್ರಲ್ಲಿ ಇರೋದು ನನ್ನ ಬಟ್ಟೆ ಅಲ್ಲ, ನಿಂದು. ಎಲ್ಲ ತುಂಬಿಸ್ ತಂದಿದ್ದೀನಿ, ಹೊರಡು. ಈ ಬ್ಯಾಗಲ್ಲಿ ಇರೋದು ನನ್ ಬಟ್ಟೆ ಅಲ್ಲ, ನಿಂದು. ತಗೊಂಡ್ ಹೊರಡು. ನಾನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಇದು ನನ್ನ ಮನೆ, ನಮ್ಮಪ್ಪ ಕಟ್ಟಿರೋ ಮನೆ, ನಾನೆಲ್ಲೂ ಹೋಗಲ್ಲ, ನೀನ್ ಹೊರಡು. 5 ವರ್ಷ 3 ತಿಂಗಳ ಹಿಂದೆ ನಮ್ಮಪ್ಪ 12,468 ರೂಪಾಯಿ ಖರ್ಚು ಮಾಡಿ 1,121 ಜನಕ್ಕೆ ಊಟ ಹಾಕಿ ಗ್ರ್ಯಾಂಡ್ ಆಗಿ ನೀನ್ ಕೇಳಿದ ಕಡೆ ಮದುವೆ ಮಾಡ್ಕೊಟ್ಟಿರೋದು. ನೀನ್ ಹೇಳಿದ ತಕ್ಷಣ ಹೋಗೋದಕ್ಕಲ್ಲ. ಈ ಮನೆ ಯಜಮಾನ ನಾನು, ನೀನ್ ಹೊರಡು. ಈ ಮನೇಲಿ ನನಗೂ ಅಧಿಕಾರ ಇದೆ, ನೀನ್ ಹೋಗು. ಏಯ್, ನಿನ್ಗ್ಯಾರೆ ಕೊಟ್ಟವ್ರ ಅಧಿಕಾರ? ನಾ ಹೋಗೆ, ನೀನು. ಇದು ನನ್ ಮನೆ, ನೀನ್ ಹೋಗು. ನೀನ್ ಹೋಗು. ನೀನ್ ಹೋಗು. ನೀನ್ ಹೋಗು. ನೀನ್ ಹೋಗು. ನೀನ್ ಹೋಗು. ಅಯ್ಯೋ ಮುಂಡೆವಾ, ನಿಲ್ಸ್ರಯ್ಯ ಸಾಕು. ಒಳ್ಳೆ ಇರಾನ್ ಇಸ್ರೇಲ್ ತರ ಕಿತ್ತಾಡ್ತಿರಲ್ಲ. ನಾನು ಯಾರು? ಸಕಲ ಸಿದ್ಧ ಅದ್ಭುತಾನಂದ ತ್ರಿಕಾಲ ಗುರೂಜಿ. 35 ವರ್ಷಗಳಿಂದ ಜನ ನನ್ನನ್ನ ಪ್ರೀತಿಯಿಂದ ಗ್ಯಾರಂಟಿ ಗುರೂಜಿ ಅಂತಾರೆ. ಯಾಕೆ? ನಾನು ಹೇಳೋದೆಲ್ಲ ಗ್ಯಾರಂಟಿ ಆಗುತ್ತೆ. ನನ್ನ ಸರ್ವಿಸ್ ಅಲ್ಲಿ ಫೇಲ್ಯೂರ್ ಅನ್ನೋದಿರ್ಲಿಲ್ಲ. ಯಾವಾಗ ನಿಮ್ಮಿಬ್ರು ಮದ್ವೆ ಮಾಡಿಸಿದ್ನೋ ಆಗಿಂದ ನನ್ನ ಪ್ರಾಬ್ಲಮ್ ಶುರು ಆಯ್ತು. ಅಲ್ಲೂ ಮುಂಡೆದೆ ರಾಜಶೇಖರ, ಮಹಾಲಕ್ಷ್ಮಿ, ನೀವಿಬ್ರು ಚೆನ್ನಾಗಿರ್ಲಿ ಅಂತ 5 ವರ್ಷಗಳ ಹಿಂದೆ ನಾನು ಮದುವೆ ಮಾಡಿಸದ್ನಲ್ಲ, ಅದೇ ನಾನು ಮಾಡಿದ ತಪ್ಪು. ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ತಿಂಗಳು ಕರೆಸಿ ನನ್ನ ನ್ಯಾಯ ಪಂಚಾಯಿತಿ ಮಾಡ್ತಿರಲ್ಲ, ಅದು ಸರಿನಾ? ಹಾಲು ಜೇನು ತರ ಇರಿ ಅಂದ್ರೆ ಒಳ್ಳೆ ಟಾಮ್ ಅಂಡ್ ಜೆರ್ರಿ ತರ ಕಿತ್ತಾಡ್ತಿರಲ್ಲ. ಈ ಸಲ ಏನ್ರಯ್ಯ ಪ್ರಾಬ್ಲಮ್ ನಿಮ್ದು? ಗುರುಜಿ, ಅದ ನಾನ್ ಹೇಳ್ತೀನಿ ಕೇಳಿ. ಇವತ್ತು ಕುಡ್ಕೊಂಡ್ ಬಂದಿದ್ಯಾ? ಇಲ್ಲ, ನನ್ನ ಫ್ರೆಂಡು ಸ್ವಲ್ಪ ಯಾವ್ದೋ ಪ್ರಾಬ್ಲಮ್ ಅಲ್ಲಿ ಇದ್ದ, ಅವನಿಗೆ ಸಮಾಧಾನ ಮಾಡಕ್ ಹೋಗಿದ್ನಲ್ವಾ, ಆಗ ನಾಯಿನ ಸಿಂಹಾಸನದ ಮೇಲೆ ಕೂರ್ಸಿದ್ರು ಮೂಸ ಬುದ್ಧಿ ಬಿಡಲ್ವಂತೆ. ಡೋಂಟ್ ಶೌಟ್. ಅಕ್ಕಪಕ್ಕ ಮನೆಗಳಿದ್ದಾವೆ ನೋಡ. ನಕ್ಷತ್ರ ಯಾವಾಗ್ಲೂ ಆಕಾಶದಲ್ಲೇ ಇರ್ಬೇಕು, ಮೀನು ನೀರಲ್ಲೇ ಇರ್ಬೇಕು, ನೀನು ಮನೆ ಒಳಗಡೆನೇ ಇರ್ಬೇಕು. ಆಚೆ ಕಡೆ ವಿಚಾರಕ್ಕೆಲ್ಲ ತಲೆ ಹಾಕ್ಬಾರ್ದಮ್ಮ. ಯಾಕ್ರ ಯಾವಾಗಲೂ ಮನೆಯಿಂದ ಆಚೆನೇ ಬಿದ್ದಿರ್ಬೇಕು. ಏನ್ ಮಕ್ಕ ನೋಡ್ತಾ ಇದ್ಯಾ? ದಿನ ಹೇಳಿ ಹೇಳಿ ಸಾಕಾಯ್ತು. ನಾನೊಬ್ಳು ಇದ್ದೀನಿ ಅಂತ ಏನೋ ಅನ್ಸಲ್ವಾ? ದಿನ ಈ ರೀತಿ ಹೊರಗಡೆ ಕುಡ್ಕೊ ಬರ್ತೀಯಲ್ಲ, ಕಲ್ಮನ್ಸು ನಿಂದು. ಥೂ, ಏನಾದ್ರು ಮಾಡ್ಕೊಂಡು ಸಾಯ್. ಇವು ಡಟ್ಟಿ ತಮಿಳ್ನಾಡು ಗಂಡಿಗೆ ಬೈತ್ಯ. ತಗೋ, ಮತ್ತಲ್ಲಿ ತೇಲಾಡ್ತಾ ಇಲ್ಲೇ ಬಿತ್ಕೋ. ಕುಡ್ಕೊಂಬಂದ್ರೆ ನನ್ನ ರೂಮಲ್ಲಿ ಜಾಗ ಇರಲ್ಲ. ಸರಿ, ಸರಿಯಾಗಿ ಮಾಡ್ದಮ್ಮ. ಅಲ್ಲೋ ಕುಡ್ಕೊಂಬಂದಾಗ ಯಾರು ಪಕ್ಕದಲ್ಲಿ ಮಲ್ಗಿಸ್ಕೊತಾರ? ವಾಸನೆ ಬರಲ್ವೇ? ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಗುರುಗಳೇ, ನಾನು ಒಪ್ಕೊಂತ ಇದ್ದೆ. ಆದ್ರೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಬೆಳಿಗ್ಗೆ ಎದ್ಮೇಲೆ ಏನ್ ಮಾಡಿದ್ಲು ಗೊತ್ತಾ? ಲೇ ಇವಳೆ ಅಯ್ಯೋ, 4 ಪೆಗ್ಗೆ ಇಳ್ದೋಗಿದೆ. ಇವಳು ಕೋಪ ಏನು ಇಳ್ದಿಲ್ವಲ್ಲ. ಲೇ ಬಾಗಿಲು ತೆಗಿ, ಅರ್ಜೆಂಟ್ ಆಗಿದೆ. ಇವಳೆ ಏನು? ಇವಳೇನಾ? ನಮ್ಮ ಅಪ್ಪ ಅಮ್ಮ ನನಗೆ ಪ್ರೀತಿಯಿಂದ ನಾಮಕರಣ ಶಾಸ್ತ್ರ ಮಾಡಿ ಒಂದ್ರ ಹೆಸರಿಟ್ಟವ್ರೆ, ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿ? ಅದೇ. ಇನ್ನೊಂದ್ಸಲ ಕುಡ್ಕೊಂಡು ಟೈಟಾಗಿ ಮನೆಗೆ ಏನಾದ್ರು ಬಂದ್ರೆ ನಾನ್ ಸುಮ್ನಿರಲ್ಲ. ಏನ್ ಮಾಡ್ತೀಯ? ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ಹೋಗು. ಇಲ್ಲಾದ್ರೆ ದಿನ 3-4 ಪೆಗ್ ಹಾಕೊಂಡು ಸೀದಾ ಜಂಟ್ಲ್ಮ್ಯಾನ್ ತರ ನಾನು ಮನೆಗೆ ಬರ್ತಾ ಇದ್ದೀನಿ. ಅಲ್ಲಿ ನಿಮ್ಮಪ್ಪ ದಿನಕ್ಕೆ ಮಿನಿಮಮ್ 1 ಬಾಟ್ಲು ಕುಡ್ಕೊಂಡು ಟೈಟ್ ಆಗಿ ತುರಾಡ್ಕೊಂಡು ಕನ್ಫ್ಯೂಸ್ ಆಗಿ ಪಕ್ಕದ ಮನೆ ಬಾಗ್ಲು ತಡ್ತಾನೆ. ನೀನ್ ಇನ್ನೂ 2 ದಿನ ನನ್ನ ಜೊತೆ ಮಾತಾಡ್ಬೇಡ. ಆಫೀಸಿಗೆ ಬರೋ ಲೇಟ್ ಆಯ್ತು. ಸ್ನಾನಕ್ಕೆ ಹೋಗೋಣ ಅಂದ್ರೆ ಟವಲು ಸಿಗ್ತಾ ಇಲ್ಲ. ಹಾಳಾದವಳು. ನಂಗೆ ಗೊತ್ತು, ಇವಳೇ ಬೇಕು ಅಂತ ಹೊಸಿಟ್ಟಿದ್ದಾಳೆ. ನಿನ್ನೆ ಒಂದು ಚೂರು ಪೊಟ್ಕೊಂಡ್ ಬಂದಲ್ಲ, ಅದಕ್ಕೆ ರಿವೆಂಜು. ಅಲ್ಲ ಮಗ, ಇವತ್ತು ಆಫೀಸ್ ಬರೋ ಸ್ವಲ್ಪ ಲೇಟ್ ಆಗ್ಬೋದು ಕಣ. ಯಾಕ? ಬ್ಯಾಚುಲರ್ ಲೈಫೇ ಚೆನ್ನಾಗಿತ್ತು ಕಣ. ಮನೇಲಿ ಟಾಮ್ ಅಂಡ್ ಜೆರ್ರಿ ಆಟ ಶುರು ಆಗ್ಬಿಟ್ಟದೆ. ಯಾವ ವಸ್ತುಗಳು ಇಟ್ಟರ ಕಡೆ ಇರೋದೇ ಇಲ್ಲ ಅಂತೀನಿ. ಅವಾಗ ಇಲ್ಲಿ ಹುಡುಕ್ತಾ ಇದ್ದೀನಿ, ಎಲ್ಲೂ ಟವಲ್ಲೇ ಸಿಗ್ತಾ ಇಲ್ಲ. ಸರಿಯಾಗಿ ಕಣ್ಬಿಟ್ಟು ನೋಡಿದ್ರೆ ಎಲ್ಲ ಕಾಣುತ್ತೆ. ನಿನ್ಗೆ ಕಣೆ ಹೇಳ್ತಿರೋದು, ಲವ್ ಮ್ಯಾರೇಜ್ ಬೇರೆ ಆಗ್ತಾ ಇದೆಯಾ, ಸ್ವಲ್ಪ ಹುಷಾರು. ಇಲ್ಲಾಂದ್ರೆ ನೀನು ನಂತರ ಹೋಗ್ತೀಯಾ. ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ಕಲ್ಲಿ ಫ್ರೆಂಡ್ಶಿಪ್ ಮಾಡಿಕೊಂಡು, ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ, ಪಾರ್ಕಲ್ಲಿ ಪಕ್ಕ ಕೂತ್ಕೊಂಡು ನೀನೇ ನನ್ನ ರಾಣಿ, ನೀನೇ ನನ್ನ ಲವರು, ನೀನೇ ನನ್ನ ಫ್ಯೂಚರು ಅಂತ ಎಲ್ಲ ಥರ ಬಿಲ್ಡಪ್ ಕೊಟ್ಟು ನಿನ್ನ ಫ್ಯೂಚರೇ ಹಾಳು ಮಾಡ್ಬಿಡ್ತಾರೆ.
ಸ್ನಾನ ಮಾಡಕ್ ಹೋದಾಗ ಅಲ್ಲೇ ಬಾತ್ರೂಮ್ ಬಾಗ್ಲಿಂದ ಅವ್ರು ಹಾಕೊಳ್ಳೋ ಚಡ್ಡಿ ಟವಲ್ ಇಟ್ಟಿದ್ರು ಅವ್ರ ಕೈಗೂ ಸಿಗಲ್ಲ ಕಣ್ಣಿಗೂ ಕಾಣಲ್ಲ. ನಾವೇ ಹೋಗಿ ತಕ್ಕೊಡ್ಬೇಕು. ಬಳ್ಳ ಮಾಡ್ತೀಯ. ಅಲ್ಲ ಮಗ, ನನಗೆ ನಿಜವಾಗ್ಲೂ ತಲೆ ಕೆಟ್ಟೋಗ್ತಾ ಇದೆ. ಇದ್ಯಾಕೋ ಅತಿ ಆಯ್ತು ಅನಿಸ್ತಾ ಇದೆ. ಇದೇ ತರ ಆದ್ರೆ ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹಾ, ಮೀನನ್ನ ನೀರಿಂದ ಹೊರಗಡೆ ಬಿಸಾಕಿದ್ರೆ ಹೆಂಗ್ ಒದ್ದಾಡುತ್ತಲ್ವಾ? ಏಯ್, ನಾನು ಫೋನ್ ಹಿಡ್ಕೊಂಡು ಡ್ರಾಮಾ ಮಾಡಿದೆ ಅಂತ ಮಿಟ್ಟಿಕ್ಲಾಡಿ ನೀನು ಫೋನ್ ಹಿಡ್ಕೊಂಡು ಡವ್ ಮಾಡ್ತಾ ಇದೆಯಾ ಅಂತ ನಂಗೆ ಗೊತ್ತು. ಎಷ್ಟಂತ ಕೆಲಸ ಮಾಡೋದು? ನನಗಿರೋದು 2 ಕೈ. ಅಂಥದ್ರಲ್ಲಿ ಬಟ್ಟೆ ಒಗೆದು ಒಣಗಿಸಿ ಇಸ್ತ್ರಿ ಮಾಡಿ ಕಬೋರ್ಡಲ್ಲಿ ಇಡೋರಲ್ದೆ ಟೈಮ್ ಸರಿ ಕೈ ತಂದು ಕೊಡೋಕ್ಕಾಗತ್ತಾ? ಕೊಬ್ಬು ನೋಡಿ ಎಷ್ಟಿದೆ. ಕಬೋರ್ಡಲ್ಲಿ ಶರ್ಟ್ ಇದೆ ಅಂತ ಡೈರೆಕ್ಟಾಗಿ ಹೇಳೋಕ್ಕಾಗಲ್ವಾ? ಡವ್ ಮಹಾಲಕ್ಷ್ಮಿ. ಏನ ಮಾಮೂಲಿ ಜಾಗಕ್ಕೆ ಬಂದ್ಬಿಡು ಮಗ. ಹಾ, ಇವತ್ತೇನು ತಿಂಡಿನೇ ಮಾಡಿಲ್ವಾ? ಲೇ ಲೇ ಲೇ, ಜಾಸ್ತಿ ಆಯ್ತು ಕಣೆ ನಿಂದು, ಜಾಸ್ತಿ ಆಯ್ತು. ಹೆಲೋ ಆಂಟಿ, ಹೇಳಿ, ತಿಂಡಿ ಆಯ್ತಾ ನಿಮ್ದು? ಹಾ ಆಂಟಿ, ನಂದು ಆಯ್ತು, ಈಗ ತಾನೇ ತಿಂದೆ. ತಿಂಡಿ ಆಯ್ತಾ? ಇವತ್ತು ಬಿಸಿ ಬಿಸಿಯಾಗಿ ಬೆಣ್ಣೆ ಇಡ್ಲಿ ಮಾಡಿದ್ದೆ, ಗೋಡಂಬಿ ಹಾಕಿ ಸಿಹಿ ಚಟ್ನಿನೂ ಮಾಡಿದ್ದೆ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ನಮ್ಮನೆ ನಾಯಿ ಚಿಂಟಗೂ ಹಾಕಿದೆ, ತುಂಬಾ ಖುಷಿಯಾಗಿ ತಿಂತಾ ಇದೆ. ಸರಿ ಆಂಟಿ, ತಿಂಡಿ ಚೆನ್ನಾಗಿತ್ತು ಅಂತ ಸ್ವಲ್ಪ ಜಾಸ್ತಿನೇ ತಿಂದ್ಬಿಟ್ಟೆ. ಅದಕ್ಕೆ ಒಂದು 10 ನಿಮಿಷ ರೆಸ್ಟ್ ತೊಗೊಂಡು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ನಾಲ್ಕು ಇಡ್ಲಿ ಇದೆ, ಎಲ್ಲ ಇಡ್ಲಿನೂ ಒಬ್ಳೆ ಮೇದಾಕಿರ್ಬೇಕು. ಮಧ್ಯಾಹ್ನಕ್ಕೆ ಏನ್ ಮಾಡೋದು? ಫಸ್ಟ್ ಇದು ಮುಗಿಸೋಣ. ಏನು ಮಧ್ಯಾಹ್ನಕ್ಕ ಏನೂ ಮಾಡಿಲ್ಲ ಆಂಟಿ. ನಿಧಾನಕ್ಕೆ ಫ್ರೆಶ್ ಆಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತಿದ್ದೀನಿ. ಮಾಡ್ಕೋ, ಸ್ಪೆಷಲ್ ಆಗಿ ಮಾಡ್ಕೋ. ಏನು ಕ್ಯಾರಿಯರ್ಗ? ನಿನ್ನೆ ರಾತ್ರಿ ಅನ್ನ ಮಿಕ್ಕಿತ್ತು, ಅದನ್ನೇ ಒಗ್ಗರಣೆ ಮಾಡಿ ಕ್ಯಾರಿಯರ್ಗೆ ತುಂಬಿಟ್ಟಿದ್ದೀನಿ. ನನಗೆ ತಂಗ್ಳನ್ನ, ನಿನಗೆ ಮೃಷ್ಟಾನ್ನ. ಮಳೆ ಬಂದು ಶೂ ಎಲ್ಲ ನೆಂದೋಗಿದೆ. ನಕ್ಷತ್ರ ಆಕಾಶದಲ್ಲೇ ಇರಬೇಕು, ಮೀನು ನೀರಲ್ಲೇ ಇರಬೇಕು, ಯಕಡ ಮನೆಯಿಂದ ಆಚೆನೆ ಬಿದ್ದಿರ್ಬೇಕು. ಇದೇ ನಮ್ಮ ಮಹಾಲಕ್ಷ್ಮಿ. ಗಂಡಂಗ್ ಹಾಕದ್ನ ನಾಯಿಗೆ ಹಾಕಿ, ನಾಯಿಗೆ ಹಾಕದ್ನ ಗಂಡಂಗ್ ಹಾಕಿದೆಯಲ್ಲ, ಇದು ಸರಿಯೇ? ನಾಯಿಗಿರೋ ಬೆಲೆ ಗಂಡಂಗಿಲ್ವೇನಮ್ಮ? ಇದೇನಾ ಗಂಡನ ಮೇಲಿರೋ ಪ್ರೀತಿ? ಪ್ರೀತಿ ಇದೆಯೋ ಇಲ್ವೋ ಅಂತ ಡಬ್ಬಿಗೆ ಹಾಕಿದ ಊಟನ ನೀಟಾಗಿ ಬಳೆದು ಖಾಲಿ ಮಾಡಿದೆಯಲ್ಲ ಪ್ರಾಣಿ, ಅದನ್ನೇ ಕೇಳಿ. ಬೆಣ್ಣೆ ಇಡ್ಲಿ, ಗೋಡಂಬಿ ಚಟ್ನಿ, ಗೊಜ್ಜು. ಗುರು, ಇಬ್ರು ಹಂಚ್ಕೊಂಡ್ ತಿನ್ನೋಣ. ನೀನ್ ತಿನ್ಕ, ನಾನು ತಿನ್ಕತೀನಿ. ಇದು ಪರ್ಫೆಕ್ಟ್ ಅನ್ನಪೂರ್ಣೇಶ್ವರಿ ಅಂದ್ರೆ. ಹೌದಮ್ಮ ಮಹಾಲಕ್ಷ್ಮಿ, ನೀನು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪನೇ ಕಣಮ್ಮ. ನೋಡಿ ಏನಾಶೇಖರ, ನಿನ್ನ ಹೆಂಡತಿ ಜೊತೆ ಎಷ್ಟೇ ಜಗಳ ಮಾಡಿದ್ರು, ತಪ್ಪು ಮಾಡಿದ್ರು, ಅವಳು ನಿನ್ನ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ಇಟ್ಟಿದ್ದಾಳೆ ಅಂತ. ಹೆಂಡತಿ ಮೇಲೆ ಪ್ರೀತಿ ಕಾಳಜಿ ನನಗೂ ಇದೆ. ಅವಳಿಗೋಸ್ಕರ ನಾವು ತ್ಯಾಗ ಮಾಡಿದ್ದೀವಿ. ಏನ್ ಮಾಡಿದಿರೋಪ್ಪ? ಎಣ್ಣೆ ಅಂಗಡಿ ಮುಂದೆ ಕೂತ್ಕೊಂಡು ಯಾರು ಚಿಂತೆ ಮಾಡ್ತಾರ? ಬಾಗುರು ಒಳಗ್ ಹೋಗಿ 2 ಪೆಗ್ ಹೊಡೆದ್ರೆ ನಿನ್ ಚಿಂತೆ ಎಲ್ಲ ಚಿತೆಗೆ ಹೋಯ್ತದೆ. ನಡಿ ಹೋಗೋಣ. ಹೆಣ್ಮಕ್ಳು ಒಂದೊಂದ್ಸಲ ಹಿಂಗೇನೆ, ಎಲ್ಲಾ ವಿಚಾರಕ್ಕೂ ಬೇಜಾರ್ ಮಾಡಕ್ ಬಿಡ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನನ್ನ ನೆಂಟ್ರು ಹಂಗೆ ಮಾಡಿದ್ಲು ಅಂತ ಬೇಜಾರಿಲ್ಲ ಗುರು. ಮತ್ತೆ ನನ್ನ ಮೇಲೆ ಎಷ್ಟೇ ಕೋಪ ಇದ್ರು, ಜಗಳ ಇದ್ರು, ನನ್ನ ಬಾತ್ರೂಮ್ ಬಾಕ್ಲಿಂದ ಚಡ್ಡಿ ಟವಲ್ ಇಡೋದು ಮರೀಲಿಲ್ಲ. ಬಟ್ಟೆನ ಇಸ್ತ್ರಿ ಮಾಡಿ ಕಬೋರ್ಡ್ ಇಕ್ಕದ್ ಮರೀಲಿಲ್ಲ. ಅಷ್ಟೇ ಯಾಕೆ, ತಿಂಡಿಗೆ ಬಿಸಿ ಬಿಸಿ ಇಡ್ಲಿ ಮಾಡಿ ಇಡಕ್ ಮರೀಲಿಲ್ಲ.
ಮಳೆಗೆ ಶೂ ಒದ್ದೆ ಆಗಿದ್ರೆ ಅದನ್ನ ಒಣಗಾಕಿ ಆ ಜಾಗದಲ್ಲಿ ಇನ್ನೊಂದು ಶೂ ಇಡಕ್ ಮರಿಲಿಲ್ಲ. ನನ್ನ ಲಂಚ್ ಬಾಕ್ಸ್ಗೆ ಬಿಸಿ ಬಿಸಿ ಇಡ್ಲಿ ತುಂಬಿಸಿ ಅವಳು ತಂಗ್ಳನ್ನ ತಿಂದವಳು ಪಾಪ. ಅದಕ್ಕೇನ್ ಮಾಡ್ಬೇಕಂತಿದ್ಯಾ? ನಾನು ಗಂಡನಾಗಿ ಅವಳ ಆಸೆನ ಸರಿಯಾಗಿ ತಿಳ್ಕೊಂಡಿಲ್ಲ. ಆದರೆ ಈಗ ಎಲ್ಲನೂ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಅವಳಿಗೋಸ್ಕರ ಬದಲಾಗ್ತೀನಿ. ಬೆಳಗ್ಗೆಯಿಂದ ಅವಳ ಜೊತೆ ಮಾತಾಡಿಲ್ಲ. ಅವಳು ಮಾತಾಡಲಿಲ್ಲ ಅಂದರೆ ನನಗೂ ಆಗಲ್ಲ. ಸರಿ, ನೀನು ಎಣ್ಣೆ ಹಾಕ್ಕೊಂಡು ಮನೆಗೆ ಹೋಗು. ನಾನು ನಾಳೆ ಆಫೀಸಲ್ಲಿ ಸಿಗ್ತೀನಿ. ಈಗಳ ಹೇ ಗುರು, ಇದಕ್ಕೇನು ಹೇಳ್ತೀಯ ಮಹಾಲಕ್ಷ್ಮಿ? ಇವನೆಂತವನು ಅಂತ ಗೊತ್ತಾಯ್ತಲ್ಲ. ನಿನ್ನ ಗಂಡ ಸಾಕ್ಷಾತ್ ಶ್ರೀರಾಮಚಂದ್ರ. ಕುಡಿಯೋದಕ್ಕೆ ಅಂತ ಹೋದವನು ನಿನ್ ಮೇಲೆ ಪ್ರೀತಿಯಿಂದ ನೇರವಾಗಿ ಕುಡಿದೆ ಮನೆಗೆ ಬಂದಿದ್ದಾನಲ್ಲ, ಸಂತೋಷ ಪಡ್ಬೇಕು ತಾನೆ. ಬೆಂಕಿ ಬಿದ್ದ ಸಂತೋಷಕ್ಕೆ. ನಿಜವಾದ ಪ್ರಾಬ್ಲಮ್ ಶುರುವಾಗಿದ್ದ ಅಲ್ಲಿಂದ ಗುರುಜಿ. ಏನು ರೀ, ನೀವಿವತ್ತು ಕುಡ್ಕೊಂಬಂದಿಲ್ಲ ಅಲ್ವಾ? ನಿಂಗೇನು ಅನ್ಸುತ್ತೆ? ಇಲ್ಲ, ನೀವಿವತ್ತು ನಿಜವಾದ ರಾಜಶೇಖರ ಆಗಿ ನನ್ನ ಗಂಡನಾಗಿ ಬಂದಿದ್ದೀರಾ. ಬ್ಯಾಗ್ ಕೊಡಿ, ಶೂನ ಒಳಗಡೆ ಬಿಡಿ. ರೀ, ಕುಡಿಯಕ್ಕೆ ನೀರ್ ತರ್ಲಾ? ಸರಿ ಮಾ, ಕೋಲ್ಡ್ ವಾಟರ್ ತಂದ್ಬಿಡ. ಸರಿ ರೀ, ತಗೊಳ್ಳಿ. ಇರಲಿ, ಇನ್ನೂ ಸ್ವಲ್ಪ ಟೈಮ್ ಇದೆ. ರೀ, ತಿನ್ನಕ್ಕೇನಾದ್ರೂ ಮಾಡ್ಲಾ? ಏನು ಬೇಡಮ್ಮ, ಊಟಕ್ಕಿನ್ನೂ ಟೈಮ್ ಇದೆ. ನೀನು ಆರಾಮಾಗಿರು. ಇಲ್ಲ, ಸಂಜೆ ಆಯ್ತು, ಸ್ನಾಕ್ಸ್ ಏನಾದ್ರು ಮಾಡ್ಲಾ? ಇಲ್ಲ ಸ್ವೀಟ್ಸ್ ಏನಾದ್ರು ಮಾಡ್ಲಾ? ಸ್ವೀಟ್ಸಾ? ಶುಗರು. ಬಿಸಿ ಬಿಸಿಯಾಗಿ ಬಜ್ಜಿ ಪಕೋಡ ಏನಾರು ಮಾಡ್ತೀಯಾ? ಆಯ್ತು ರೀ, ಮಾಡ್ತೀನಿ. ಅಷ್ಟರೊಳಗೆ ಹೋಗಿ ನೀವು ಫ್ರೆಶ್ ಆಗಿ ಬನ್ನಿ. ನನ್ನ ಸಂಸಾರ ರೀ, ಬಿಸಿ ಆನಂದ. ಬಿಸಿ ಬಜ್ಜಿ ತಗೊಳ್ಳಿ. ವಾವ್, ಅಲ್ಲಿಡು. ಮಹಾಲಕ್ಷ್ಮಿ, ಕೂತ್ಕೋ. ಏನ್ರಿ? ಐ ಆಮ್ ರಿಯಲಿ ಸಾರಿ ಮಹಾಲಕ್ಷ್ಮಿ, ನನಗೆ ಕ್ಷಮಿಸ್ಬಿಡು. ಯಾಕ್ರಿ, ನೀವ್ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಅಂತ ತಪ್ಪು ನೀವೇನ್ ಮಾಡಿದೀರಾ? ಮಹಾಲಕ್ಷ್ಮಿ, ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತೀಯ. ಹಾ, ನನಗೋಸ್ಕರ, ನನ್ನನ್ನು ಚೆನ್ನಾಗಿಡೋಕ್ಕೋಸ್ಕರ ಎಷ್ಟೆಲ್ಲ ಪ್ರಯತ್ನ ಮಾಡ್ತೀಯ. ಹ್ಮ್ ಈ ಮನೆ ಕೆಲಸ ಎಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀನೇ ಮಾಡ್ತೀಯ. ಹ್ಮ್, ಅಷ್ಟೆಲ್ಲ ಮಾಡಿ ನನಗೆ ಎದುರು ನೋಡ್ತಾ ಇರ್ತೀಯ. ಹೌದು. ಆದ್ರೆ ನೀನೊಂದು ಸಣ್ಣ ಆಸೆನ ಅರ್ಥ ಮಾಡ್ಕೊಳ್ತೀರಾ, ದಿನಾ ಮನೆಗೆ ಕುಡ್ಕೊಂಬಂದ್ಬಿಡ್ತೀನಿ. ಅದಕ್ಕೆ ನೀನು ಜಗಳ ಆಡ್ತೀಯ, ಕೋಪ ಮಾಡ್ಕೊಂತೀಯ, ರೂಮ್ಗೆ ಹೋಗಿ ಒಳ್ಳೆ ಬಾಕ್ಲಾಕೊಂಡು ಮಲ್ಕೊಂತೀಯ. ಅಷ್ಟೇ ಯಾಕೆ ನನ್ನ ಜೊತೆ ಮಾತು ಬಿಟ್ಬಿಡ್ತೀಯ. ಇಷ್ಟೆಲ್ಲ ನೀನು ಯಾಕೆ ಮಾಡ್ತಾ ಇದೆಯಾ ಅಂದರೆ ಅರ್ಥ ಆಗಿರಲಿಲ್ಲ. ಇನ್ನೊಂದು ಸಣ್ಣ ಆಸೆ ಏನು ಅಂತಲೂ ಅರ್ಥ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆದರೆ ಈಗ ನಂಗೆ ಗೊತ್ತಾಗಿದೆ, ನಿನ್ನ ಆಸೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ಹೇಳಿದೊಂದು ಮಾತು, ನೀನು ಆಡಿದ ಮಾತು ದಿನಾ ನನ್ನ ಕಿವಿಲಿ ಗುಯ್ ಗುಡ್ತಿದೆ. ಮನೇಲಿ ನಾನು ಒಬ್ಳಿದೀನಿ, ಕಾಯ್ತಾ ಇರ್ತೀನಿ ಅಂತ ಗೊತ್ತಾಗಲ್ವಾ ನಿನ್ಗೆ? ದಿನ ಹೇಳಿ ಹೇಳಿ ಸಾಕಾಯ್ತು. ನಾನೊಬ್ಳಿದೀನಿ ಅಂತ ಏನೋ ಅನ್ಸಲ್ವಾ? ದಿನ ಈ ರೀತಿ ಹೊರಗಡೆ ಕುಡ್ಕೊಂಬರ್ತೀಯಲ್ಲ. ನನ್ಗೂ ಒಬ್ಳು ಹೆಂಡತಿ ಇದ್ದಾಳೆ, ಅವಳ ಬೇಕು ಬೇಡಗಳನ್ನ ಕೇಳ್ಬೇಕನ್ನ ಜ್ಞಾನ ಅಲ್ವಾ ನಿನಗೆ? ಅದಕ್ಕೆ ನಿನ್ನ ಮನಸ್ಸು ನೋವು ಮಾಡಬಾರ್ದು ಅಂತ ನಿನ್ನ ಸಣ್ಣ ಆಸೆನೂ ಈಡೇರಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಏನ್ರಿ ಅದು? ನಾನು ಇನ್ಮೇಲೆ ಕುಡ್ಕೊಂಡು ಬರಲ್ಲ. ಹೌದಾ? ಇರು ಇರು. ಇನ್ಮೇಲೆ ಕುಡಿದ್ರೆ ಮನೆಯಲ್ಲೇ ಕುಡಿಯೋದು, ಅದು ನಿನ್ ಜೊತೆನೇ ಕುಡಿಯೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅದು ಹ್ಯಾಪಿ? ಇರು ಇರು, ನಿಂಗೆ ಯಾಕೆ ಕೋಪ ಬರ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇದೆ. ಒಂದೇ ಕ್ವಾರ್ಟರ್ ತಂದಿದ್ದೀನಿ, ಇಬ್ರಿಗೂ ಸಾಲಲ್ಲ ಅಂತ ತಾನೆ. ಇರು ಇರು. ಇದು ನಿನಗೆ. ಕೋಪ ಮಾಡ್ಕೊಂಬೇಡಮ್ಮ, ಇದು ಮೊದಲನೇ ದಿವಸ ಅಲ್ವಾ. ನಿನ್ನ ಕೆಪಾಸಿಟಿ ಏನು ಅಂತ ನೋಡ್ಕೊಂಡು ನಾಳೆಯಿಂದ ಕ್ವಾಂಟಿಟಿ ರೈಸ್ ಮಾಡ್ತೀನಿ, ಯೋಚನೆ ಮಾಡಬೇಡ. ನಾನೇನು ತಪ್ಪು ಮಾಡಿದೆ? ಇವಳು ಆಸೆ ಈಡೇರಿಸೋಣ ಅಂತ ತಾನೇ ಇದ್ದೆ, ಅದು ತಪ್ಪ? ಇನ್ನ ಒಂದು ವಾರ ಮಾತಾಡಿಸ್ಬೇಡ. ಕುಡ್ಕೊಂಡ್ ಮನೆಗ್ ಬರ್ಬೇಡ ಅಂದ್ರೆ ಪಾರ್ಸಲ್ ಮನೆಗೆ ತಂದ್ಬಿಟ್ಟು ಜೊತೆಗೆ ನನಗೆ ಕಂಪನಿ ಕೊಡು ಅಂತಾನಲ್ಲ. ನೀವೇ ಹೇಳಿ ಗುರುಜಿ, ಇಂಥ ಕಮ್ಮಿಗೆ ಕುಡ್ಕೊಂಡ್ ಜೊತೆ ಬಾಳಕ್ಕಾಗತ್ತಾ? ನಂಗೇನು ಗೊತ್ತು, ಪಾಪ ಹೆಣ್ಣೆಂಗ್ಸು ಒಬ್ಳೆ ಬಾರ್ಗೆ ಹೋಗಕ್ಕಾಗಲ್ಲ, ಏನೋ ಆಸೆಯಿಂದ ಕೇಳ್ತಾವಳೆ, ಅದಕ್ಕೆ ಅವಳ ಆಸೆ ಈಡೇರಿಸೋಣ ಅಂತ ಪ್ರೀತಿಯಿಂದ ತಗೊಂಬಂದೆ. ಇಲ್ಲ ಅಂದ್ರೆ ಹೊರಗಡೆ ಕುಡ್ಕೊಂಬರ್ತಾ ಇದ್ದೆ. ನೋಡಿದ್ರ ಇಂಥ ಜೊತೆ ಬಾಳಕ್ಕಾಗತ್ತಾ? ಏ ನಿಲ್ಸ್ರಯ್ಯ, ನಿಮ್ಮಿಬ್ರು ಮಧ್ಯೆ ನಾನು ಬರಲ್ಲ. ನಿಮಗೆ ಬೇಕಾಗಿರೋದು ನಾನಲ್ಲ, ಒಬ್ಬ ಒಳ್ಳೆ ಲಾಯರು ನಮ್ಮ ಫ್ರೆಂಡ್ ಇದ್ದಾನೆ, ಕರೆಸ್ತೀನಿ. ಡೈವರ್ಸ್ ತಗೊಳ್ಳಿ, ಖುಷಿಯಾಗಿರಿ. ಯಾಕಮ್ಮ ಹೊಡ್ದೆ? ಇನ್ನೇನಯ್ಯ ಮತ್ತೆ,
5 ವರ್ಷದ ಹಿಂದೆ ಇಬ್ರದ್ದು ಜಾತಕ ತುಂಬಾ ಚೆನ್ನಾಗಿದೆ, 100% ಮ್ಯಾಚ್ ಆಗುತ್ತೆ, 100 ವರ್ಷ ಚೆನ್ನಾಗಿ ಬಾಳ್ತೀರಾ ಅಂತ ಮದುವೆ ಮಾಡಿಸ್ಬಿಟ್ಟು ಈಗ ಯಾರೋ ಲಾಯರ್ ಕರ್ಕೊಂಡು ಡೈವರ್ಸ್ ಮಾಡಿಸ್ತೀನಿ ಅಂತ ಇದ್ಯಾ? ನೀನೇನಿದ್ರು ನಮ್ಮನ್ನ ಒಂದ್ ಮಾಡೋದ್ ನೋಡು. ಬಂಡ ನನ್ನ ಗಂಡ ಮೊಂಡ ಜಗ್ಗ ಮೊಂಡ, ಸುಳ್ಳಿನಲ್ಲೇ ಚಾಂಪಿಯನ್, ಹೆಣ್ಣು ಕಂಡ್ರೆ ಕೂಸೆ ಕಂಡ, ಬಾಯಲ್ಲಿ ಬೆಣ್ಣೆ ಮಾತು, ಮಾಸಲ್ಲಿ ಬೇರೆ ಪ್ಲಾನ್, ಹೆಂಡಂತಿ ಕಂಡ್ರೆ ಸಾಧು, ಹೊರಗೆ ಕುಲ್ತಾನ್.